ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಚಂಪಾನ ನೋಡಿ ಸುಭಾಷ್ ಹೇಳ್ತಾನೆ, ಅಮ್ಮಮ್ಮ ಮಹಾತಾಯಿ ಅಂತ ಹೇಳ್ತಿರ್ಬೇಕಾದ್ರೆ ಈಶ್ವರಿ ಹೇಳ್ತಾಳೆ, ಲೇ ಏನು ನಿನ್ನ ಅವತಾರ, ಯಾಕ್ಲ ಹಿಂಗೆ ಹಾಡ್ತಾ ಇದೆಯಾ ಅಂತ ಹೇಳುವಾಗ ಸುಭಾಷ್ ಹೇಳ್ತಾನೆ, ಎಲ್ಲ ಇವಳು ದೆಸೆ ಕಣಮ್ಮ, ಇವಳಿಂದಾಗಿ ಇವತ್ತು ನಾನು ಕುಡ್ಕೊಂಬಂದಿರೋದು. ಅಯ್ಯೋ ನನಗೇನು ಗೊತ್ತಿಲ್ಲ, ಇವ್ರು ಹಿಂಗೆ ಆಡ್ತಾ ಇರೋದು ನೋಡಿದರೆ ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಚಂಪಾ ಹೇಳ್ತಾಳೆ. ಲೇ ಮಾನ್ಗೇಡಿ, ಅಣ್ಣ ಅಟ್ಟಿ ಒಳಗಡೆ ಕಾಲಿರಬಾರ್ದು ಅಂತ ಹೇಳಿರ್ಲಿಲ್ವೇನ್ಲ, ಹೆಂಗ್ಲ ಬಂದೆ ಒಳಗಡೆ ಅಂತ ಹೇಳಿದಾಗ ಸುಭಾಷ್ ಹೇಳ್ತಾನೆ, ಓಹೋಹೋ ಅಪ್ಪ ಅಪ್ಪ ನಿನಗೊಂದು ದೊಡ್ಡ ನಮಸ್ಕಾರ ಕಣಪ್ಪ, ನೀವೆಲ್ಲ ಊರಿನ ದೊಡ್ಡ ಮನುಷ್ಯರು, ನ್ಯಾಯ ಹೇಳೋರು, ಆದರೆ ನಿಮ್ಮೆಲ್ರ ಕಣ್ಣಿಗೆ ನನ್ನ ತಪ್ಪು ಮಾತ್ರ ಕಾಣ್ತದೆ, ಅದಕ್ಕೆ ತಟ್ಟನಂಗೆ ಶಿಕ್ಷೆ ಕೊಟ್ಬಿಡ್ತೀರಾ, ಆದರೆ ಬೇರೆ ಯಾರು ತಪ್ಪು ಮಾಡಿದ್ರೂ ನಿಮ್ಮ ಕಣ್ಣಿಗೆ ಕಾಣಿಸೋಕ್ಕಿಲ್ಲ. ಲೇ ಸುಭಾಷ, ಕುಡ್ದು ಬಂದ್ಬಿಟ್ಟು ಏನ್ಲ ನಿನ್ನ ಗಲಾಟೆ ಅಂತ ಭದ್ರ ಕೇಳಿದಾಗ, ಅಣ್ಣ ನಾನು ಕುಡ್ದೀವ್ನಿ ದಿಟ, ಅದಕ್ಕೆ ಯಾಕಂತ ಕೇಳು. ಸುಭಾಷ್ ಕೇಳಿದಾಗ ಗೋವಿಂದ ಗೌಡ್ರು ಹೇಳ್ತಾರೆ, ಹೇಸಿಗೆ ತಿನ್ನೋನಿಗೆ ಕಾರಣ ಬೇರೆ ಇರ್ತದೇನ್ಲ, ಇರ್ತದೆ ನನ್ನ ಅಪ್ಪನೇ ಇರ್ತದೆ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ಕಿತ್ತೋದವನೇ ಮುಟ್ಟಾಳ, ಪದೇ ಪದೇ ಇಲ್ಲಿಗೆ ಬಂದು ನಮ್ಮ ನೆಮ್ಮದಿನ ಹಾಳು ಮಾಡ್ಬೇಕಂತ ಇದೆಯೇನೋ. ಇಲ್ಲ ಅಮ್ಮಮ್ಮ, ಖಂಡಿತ ಇಲ್ಲ, ನ್ಯಾಯ ಕೇಳೋಕೆ ಬಂದಿದ್ದೀನಿ, ನ್ಯಾಯ ಕೊಡಿಸ್ಬಿಡಿ ಹೊಂಟೋಗ್ಬಿಡ್ತೀನಿ ಅಂತ ಸುಭಾಷ್ ಹೇಳಿದಾಗ ಗೋವಿಂದ ಗೌಡ್ರು ಹೇಳ್ತಾರೆ, ಅನ್ಯಾಯ ಮಾಡಕ್ಕಂತ ಹುಟ್ಟಿರೋ ನಿನಗೆ ಆಗಿರೋ ಅನ್ಯಾಯ ಆದರೂ ಏನ್ಲ, ನನಗೆ ಅನ್ಯಾಯ ದೊಡ್ಡದಾಗೆ ಆಗಿದೆ ಜನ್ಮದಾತ, ಸತಿ ಸಾವಿತ್ರಿ ಸತಿ ಶಿರೋಮಿಣಿ ಅಂತ ಇವಳನ್ನ ತಂದು ನನಗೆ ಗಂಟು ಹಾಕಿದ್ರಲ್ಲ, ಇವಳಿಂದ ನನಗೆ ದೊಡ್ಡ ಅನ್ಯಾಯ ಆಗದೆ, ಅವತ್ತು ನನಗೆ ಇವಳಿಂದ ದೊಡ್ಡ ಅನ್ಯಾಯ ಆಗಿದೆ ಅಂತ ಇವಳನ್ನ ನನಗೆ ಗಂಟು ಹಾಕಿದ್ರಲ್ಲ, ಇವತ್ತು ಇವಳಿಂದ ನನಗೆ ದೊಡ್ಡ ಅನ್ಯಾಯ ಆಗೋಗದೆ, ಇದಕ್ಕೆ ನನಗೆ ನ್ಯಾಯ ಕೊಡಿಸಿ. ಲೇ ಸುಭಾಷ, ಹಿಂಗೆ ಸುಮ್ಕೆ ಸುತ್ತಿ ಬಳಸಿ ಮಾತಾಡೋಬಿಟ್ಟು ಅದು ಏನಂತ ಡೈರೆಕ್ಟಾಗಿ ಹೇಳೋ ಅಂತ ಸಾವಿತ್ರಿ ಹೇಳಿದಾಗ ಸುಭಾಷ್ ಹೇಳ್ತಾನೆ, ಅತ್ತೆ ನನ್ನ ಫ್ರೆಂಡು ಅಂತ ಹೇಳ್ಕೊಂಡು ನಮ್ಮ ಅಟ್ಟಿ ಹತ್ರ ಬಂದು ಹೋಗ್ತಾ ಇದ್ದ, ಆದರೆ ಇವಾಗ ಗೊತ್ತಾಗ್ತಾ ಇದೆ ಅವನು ಬರ್ತಾ ಇದ್ದದ್ದು ನನಗೋಸ್ಕರ ಅಲ್ಲ ಇವಳಿಗೋಸ್ಕರ ಅಂತ. ಸುಭಾಷ್ ಹೇಳಿದಾಗ ಗಾಬರಿಯಿಂದ ಚಂಪಾ ಹೇಳ್ತಾಳೆ, ರೀ ಏನ್ರಿ ಹೇಳ್ತಾ ಇದ್ದೀರಾ, ನನಗೋಸ್ಕರ ಯಾರು ಬಂದರು, ನಿನ್ನ ಈ ಮೊಸಳೆ ಕಣ್ಣೀರನ್ನ ನಾನು ನಂಬಕ್ಕಿಲ್ಲ, ಯಾಕಂದರೆ ನಿನ್ನ ಗುಟ್ಟು ರಟ್ಟಾಗಿ ನಿನ್ನ ಬಂಡವಾಳನೇ ಬಯಲಾಗದೆ. ಲೇ ಸುಭಾಷ, ಬಾಯಿಗೆ ಬಂದಂಗೆ ಏನು ಒದರ್ಬೇಡ, ಅವಳು ಏನು ಮಾಡೋಳಂತ ಮೊದಲು ಹೇಳು ಅಂತ ಭದ್ರ ಹೇಳಿದಾಗ ಸುಭಾಷ್ ಹೇಳ್ತಾನೆ, ಅಣ್ಣ ಇವಳು ಅವನ ಜೊತೆ ಸಂಬಂಧ ಮಾಡಿಕೊಂಡವಳೆ, ಇವಳು ಅವನು ಏನೆಲ್ಲ ಫೋನ್ನಾಗ ಮೆಸೇಜ್ ಮಾಡ್ಯಾರೆ ಏನೆಲ್ಲ ಮಾಡಿದ್ದಾರೆ ಅಂತ ಸಾಕ್ಷಿ ಸಮೇತ ತೊಗೊಂಬಂದಿದ್ದೀನಿ, ತಗೊಳ್ಳಿ ಇವಳು ಚರಿತ್ರೆನ ನೀನು ನೋಡು, ನೀವು ನೋಡಿ ಅಂತೇಳಿ ಎಲ್ರಿಗೂ ಮೆಸೇಜ್ ಮಾಡಿರುವಂತಹ ಪತ್ರನ ಜೆರಾಕ್ಸ್ ಮಾಡ್ಕೊಂಬಂದು ಎಲ್ರ ಕೈಗೂ ಕೊಟ್ಟಿರ್ತಾನೆ ಸುಭಾಷ. ನೋಡಿದ್ರ ಎಲ್ಲ ನೋಡಿ ಅಂತ ಹೇಳಿದಾಗ ಎಲ್ರು ಮನೆಯವರೆಲ್ಲ ಶಾಕ್ ಆಗಿರ್ತಾರೆ. ಆ ನಂಬರ್ ಯಾರ್ದು ಅಂತಾನು ನೋಡಿ ಅಂತ ಹೇಳಿದಾಗ ಸುಭಾಷ್ ಈ ಕಡೆ ವಿನಂತಿ ಹೇಳ್ತಾರೆ, ಹೌದು ದೊಡ್ಡ ಮಾವ, ಇದೆಲ್ಲ ಚಂಪನ್ ನಂಬರಿಂದಾನೇ ಹೋಗಿರೋದು. ವಿದ್ಯಾ ಮನ್ಸೊಳಗೆ ಅನ್ಕೊಂತಾಳೆ, ಇಷ್ಟೊಂದು ಮೆಸೇಜ್ಗಳು ಚಂಪನ್ ಮೊಬೈಲಿಂದ ಹೋಗೋದಿಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಸುಭಾಷ್ ಹೇಳ್ತಾನೆ, ನೋಡಿದ್ರ ಇವಳು ಎಂತವಳು ಅಂತ ಈಗ ನಿಮ್ಗೆಲ್ಲ ಗೊತ್ತಾಯ್ತಾ, ಏನು ಗೊತ್ತಿಲ್ಲದೆ ಇರೋ ಅಮಾಯಕಿ ಥರ ನಮ್ಮ ಅಟ್ಟಿ ಮಾನ ಮರ್ಯಾದೆ ಎಲ್ಲ ತೆಗಿಯೋಕೆ ನಿಂತವಳೆ ಇವಳು. ಈಶ್ವರಿ ಹೇಳ್ತಾಳೆ, ಲೇ ಇದಕ್ಕೇನೆ ಹೇಳಿ ಅಂತ ಹೇಳಿದಾಗ ಚಂಪಾ ಹೇಳ್ತಾಳೆ, ಪ್ರಮಾಣ ಸಾಕ್ಷಿಯಾಗ್ಲೂ ನನಗೇನು ಅರ್ಥ ಆಗ್ತಾ ಇಲ್ಲ, ಸತ್ಯವಾಗ್ಲೂ ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲ, ಗೊತ್ತಿತ್ತು ಕಣೆ ನೀನು ಇದೇ ಮಾತು ಹೇಳ್ತೀಯ ಅಂತ, ಅದಕ್ಕೆ ನೀನು ಇವನ ಜೊತೆ ಅಲ್ಲೇ ಹೊಡಿತಾ ಇದ್ದಿದ್ದು ಸುತ್ತಾಡ್ತಾ ಇದ್ದಿದ್ದು ಎಲ್ಲ ಫೋಟೋನು ಸಾಕ್ಷಿ ಸಮೇತ ತೊಗೊಂಬಂದಿದ್ದೀನಿ, ಫೋಟೋ ತೋರಿಸಿದ್ರೆ ಫೋಟೋ ನಂಬಕ್ಕಿಲ್ಲ, ಮೊಬೈಲಲ್ಲಿ ಸಾಕ್ಷಿ ಇದೆ ತೋರಿಸ್ತೀನಿ ಅಂತೇಳಿ ಮೊಬೈಲಲ್ಲಿ ಸಾಕ್ಷಿಗಳನ್ನು ತೋರಿಸ್ತಾನೆ ಸುಭಾಷ್. ದೊಡ್ಡಪ್ಪ ತಗೋ ದೊಡ್ಡಪ್ಪ ನೀನು ನೋಡು ಅಂತ ಹೇಳಿ ಶಿವರಾಮೇಗೌಡ್ರ ಹತ್ರನೂ ಸಾಕ್ಷಿನ ತೋರಿಸ್ತಾನೆ ಸುಭಾಷ್. ಭದ್ರ ಹೇಳ್ತಾನೆ, ಅದು ಸರಿ ಸುಭಾಷ, ಇದೆಲ್ಲ ನಿನಗೆ ಹೆಂಗೆ ಸಿಕ್ತು, ಈಟೆಲ್ಲ ನಿನಗೆ ಕೊಟ್ಟವ್ರೆ ಅಲ್ಲ, ಯಾಕ್ಲ ಸುಮ್ಮನಾದೆ ಹೇಳ ಅಂತ ಭದ್ರ ಹೇಳಿದಾಗ ಸುಭಾಷ್ ಹೇಳ್ತಾನೆ, ಅಣ್ಣ ಆ ಮನೆಯಾಳ ಫ್ರೆಂಡ್ ಇದ್ನಲ್ಲ, ಫೋನ್ ಕೆಟ್ಟೋಗ್ಯದೆ ಅಂತ ನನ್ನ ಇನ್ನೊಬ್ಬ ಫ್ರೆಂಡಿಗೆ ಫೋನ್ ರೆಡಿ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದ, ಅವನು ಇದನ್ನೆಲ್ಲ ನೋಡಿ ಅವನಿಗೆ ಗೊತ್ತಾಗ್ದಂಗೆ ನನಗಿದೆಲ್ಲ ಕೊಟ್ಟ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ಲೇ ಚಂಪಾ ಏನು ಇದೆಲ್ಲ, ಚಂಪಾ ಅಳ್ತಾ, ಅಜ್ಜಿ ನನಗೇನು ಗೊತ್ತಿಲ್ಲ ಅಜ್ಜಿ. ಸಾವಿತ್ರಿ ಹೇಳ್ತಾಳೆ, ಗೊತ್ತಿಲ್ಲ ಅಂದರೆ ಈ ಫೋನಲ್ಲಿ ಇರೋದೆಲ್ಲ ಸುಳ್ಳು ಹೇಳವೇ. ಆಗ ಚಂಪಾ ಹೇಳ್ತಾಳೆ, ರೀ ಯಾಕೆ ಸುಮ್ಮನೆ ನಿಂತಿದ್ದೀರಾ, ಅವಣ್ಣನ ಬೈಕಲ್ಲಿ ನೀನು ಬಾ ಅಂತ ಹೇಳಿದ್ದು ನೀವೇ ತಾನೇ, ಹೇಳ್ರಿ ಇವ್ರಿಗೆಲ್ಲ ಅಂತ ಹೇಳಿದಾಗ, ಅಬ್ಬಬ್ಬಬ್ಬಬ್ಬ ಏನು ನಾಟಕ ಮಾಡ್ತೀಯೇ, ಮಳ್ಳಿ ಮಿಂಚುಳಿ ಮಂಚಕ್ಕೆ ಎಷ್ಟು ಕಾವಲಂದ್ರೆ 3 ಮತ್ತೊಂದು ಅಂದ್ಲಂತೆ, ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸ್ತಂತೆ, ಮೆಸೇಜ್ ಮಾಡೋದಿಕ್ಕೆ ಲಲ್ಲೆ ಹೊಡೆಯೋದಿಕ್ಕೆ ಬಾಯ್ ಫ್ರೆಂಡು, ಆದರೆ ಈಗ ಅಣ್ಣ ಆಗೋಗ್ಬಿಟ್ನೆ. ಚಂಪಾ ಹೇಳ್ತಾಳೆ, ರೀ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು. ಈಶ್ವರಿ ಹೇಳ್ತಾಳೆ, ಅಯ್ಯೋ ತೊಡಗಳಿ, ಇಂಥ ಕೆಲಸ ಮಾಡಿದೀಯೇನೆ, ನನ್ನ ಮಗನ ಭಾಳ ಹಾಳು ಮಾಡೋಕೆ ನಿಂತಿದೀಯಾ, ತಿನ್ನಕ್ಕೆ ಗತಿ ಇಲ್ಲ ಅಂದರೂ ಗುಣವಂತೆ ಮಾನವಂತೆ ಅನ್ಕೊಂಡಿದ್ನಲ್ಲಿ, ಇಂಥ ದ್ರೋಹ ಮಾಡೋದಿಕ್ಕೆ ಮನ್ಸಾರ ಹೆಂಗೆ ಬಂತೆ,
ಅವ್ವ ಇವಳು ನಮ್ಮ ತಮ್ಮನಿಗೆ ಮೋಡಿ ಮಾಡಿ ಬುಟ್ಟಿಗೆ ಹಾಕ್ಕೊಂಡ್ಲಲ್ಲ, ಆವಾಗಲೇ ನಾವು ಯೋಚನೆ ಮಾಡಬೇಕಾಗಿತ್ತು. ಇವಳು ಎಷ್ಟು ಬುದ್ಧಿವಂತಳು ಅಂತ ಚಿತ್ರ ಹೇಳ್ತಾಳೆ. ಆಗ ಚಂಪಾ ಹೇಳ್ತಾಳೆ, ಹಂಗೆ ಅನ್ಬೇಡಿ ಚಿತ್ರಕ್ಕ, ದೇವ್ರ ಸಾಕ್ಷಿಯಾಗ್ಲೂ ನನಗೇನು ಗೊತ್ತಿಲ್ಲ. ಈಶ್ವರಿ ಹೇಳ್ತಾಳೆ, ಕಣ್ಮುಂದೆನೇ ಇಷ್ಟೊಂದು ಸಾಕ್ಷಿ ಇರಬೇಕಾದ್ರೆ ಇನ್ಯಾಕೆ ಈ ನಾಟಕ? ರೀ, ನಿಮ್ಮ ಕೈಯಾರೆ ನೀವು ನನ್ನನ್ನು ಕೊಂದ್ಬಿಡಿ, ಆದರೆ ಈ ಸುಳ್ಳು ಆರೋಪ ನನ್ನ ಮೇಲೆ ಹೊರಿಸ್ಬೇಡಿ ಅಂತ ಚಂಪಾ ಹೇಳ್ತಾಳೆ. ವಿನಂತಿ ಹೇಳ್ತಾಳೆ, ಥೂ, ನಿನ್ನ ಕಣ್ಮುಂದೆ ಇಷ್ಟೊಂದು ಸಾಕ್ಷಿ ಇದ್ರುವೆ ಎಷ್ಟು ನಾಟಕ ಮಾಡ್ತೀಯಲ್ಲ, ಸ್ವಲ್ಪನೂ ನಾಚಿಕೆ ಆಗಕ್ಕಿಲ್ವೇ ನಿನಗೆ? ಸುಭಾಷ್ ಹೇಳ್ತಾನೆ, ಇವಳು ಇಂಥವಳು ಅಂತ ಗೊತ್ತಾದ ಮೇಲಕ್ಕೆ ಇವಳ ಜೊತೆ ಒಂದು ಕ್ಷಣನೂ ನಾನು ಬಾಳಕ್ಕಿಲ್ಲ. ಆಗ ಈಶ್ವರಿ ಹೇಳ್ತಾಳೆ, ಇಂಥ ನೀತಿಗೆಟ್ಟವಳ ಜೊತೆ ಬಾಳುವಂಥ ಕರ್ಮ ನಿನಗೇನ್ಲ ಬಂದತೆ? ನೋಡು, ಇಲ್ಲಿಗೆ ಇವಳಿಗೂ ನಿನಗೂ ಸಂಬಂಧ ಮುಗ್ದೋಯ್ತು. ಬಾವ, ಇನ್ನೂ ಯಾಕೆ ಸುಮ್ಕೆ ಕೂತಿದ್ದೀರಿ? ಇಂಥವಳು ನಮ್ಮ ಅಟ್ಟಿಯಾಗಿದ್ದರೆ ನಮ್ಮ ಅಟ್ಟಿಗೆ ಕಳಂಕ. ಮೊದಲು ಇವಳು ಕುತ್ತಿಗೆಯಲ್ಲಿ ಇರೋ ತಾಳಿನ ಕಿತ್ತೆಸ್ತು ಆಚೆಗೆ ಹೋಗಕ್ಕೆ ಹೇಳಿ. ಭದ್ರ ಹೇಳ್ತಾನೆ, ಚಿಕ್ಕವ್ವ, ಹಿಂಗ್ಯಾಕೆ ಆತರ ಬೀಳ್ತಾ ಇದ್ದೀವಿ, ಹೊಸಿ ತಾಳ್ಮೆಯಿಂದ ಯೋಚನೆ ಮಾಡೋಣ ಇರಿ. ಇದೇನ ಭದ್ರ, ಹಿಂಗೆ ಹೇಳ್ತಾ ಇದೀಯಾ? ಅವನ ಜೊತೆ ಓಡೋದ್ಮ್ಯಾಕೆ ಯೋಚನೆ ಮಾಡೋಕ್ಕಾಯ್ತದ ಅಂತ ಈಶ್ವರಿ ಹೇಳ್ತಾಳೆ. ಹೇಗಾದರೂ ಮಾಡಿ ಹೊರಗಡೆ ಹಾಕ್ಬಿಡಿ ಇವಳನ್ನ ಅಂತ ಈಶ್ವರಿ ಹೇಳ್ತಾಳೆ. ಸಾವಿತ್ರಿ ಹೇಳ್ತಾಳೆ, ಒಂದು ಕ್ಷಣ ನೀನು ನಿಮ್ಮ ಮನೇಲಿ ಇರ್ಕೂಡ್ದು, ನಡಿ ನೀನು ಅಟ್ಟಿಯಿಂದ ಆಚೆ ಅಂತ ಹೇಳಿ ಚಂಪಾನ ಕುತ್ತಿಗೆ ಹಿಡಿದು ಆಚೆ ತಳ್ಳೋದಕ್ಕೆ ನೋಡಿದಾಗ ವಿದ್ಯಾ ಅಲ್ಲಿಗೆ ಬಂದುಬಿಟ್ಟು ಹೇಳ್ತಾಳೆ, ಬಿಡಿ ಅವಳನ್ನ, ನೀವು ಆಚೆಗೆ ಹಾಕ್ಬೇಡಿ ಬಿಡಿ ಅಂತ ಹೇಳಿ ಅವಳನ್ನ ತಡೆದು ನಿಲ್ಲಿಸ್ತಾಳೆ. ಆಗ ಸಾವಿತ್ರಿ ಹೇಳ್ತಾಳೆ, ಅಣ್ಣ ನೋಡಿದ್ಯಾ, ನಿನ್ನ ಕಣ್ಮುಂದೆನೇ ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಇವರು, ನೀನು ಸುಮ್ಕೆ ಇದೆಯಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ವಿದ್ಯಾ ಶಿವರಾಮೇಗೌಡ್ರ ಹತ್ರ ಹೋಗಿ ಹೇಳ್ತಾಳೆ, ಮಾವಯ್ಯ, ಚಂಪಾ ಏನು ತಪ್ಪು ಮಾಡೋದಿಲ್ಲ, ಒಂದು ಹೆಣ್ಣಿನ ಮೇಲೆ ಕಳಂಕ ಬಂದರೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ನಾವು ಏನೇ ಆಗಲಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಚಿಕ್ಕ ವಯಸ್ಸಿನಿಂದ ಚಂಪನ್ನ ನೋಡಿದ್ದೀರಾ, ಅವಳು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಿದ್ಮೇಲೆ ಇದು ಸುಳ್ಳು ಆರೋಪನ ನಂಬೇಡಿ, ಒಂದು ವಾರ ನನಗೆ ಕಾಲಾವಕಾಶ ಕೊಡಿ, ನಾನು ಚಂಪಾ ಏನು ತಪ್ಪಿಲ್ಲ ಅಂಥೇಳಿ ನಾನು ನಿರೂಪಿಸ್ತೀನಿ ಅಂತ ಬೇಡ್ಕೋತಾ ಇರ್ತಾಳೆ. ಆಗ ವಿನಂತಿ ಹೇಳ್ತಾಳೆ, ಓಹೋ, ಮಧ್ಯೆ ಇವಳು ಬೇರೆ ಬಂದ್ಲು, ಇವಳಿಗೆ ಕೋರಿಕೆ ಬೇರೆ ಕೊಡಬೇಕಾ ಅಂತ ಹೇಳಿದಾಗ ವಿದ್ಯಾ ಹೇಳ್ತಾಳೆ, ಯಾರೇ ಏನೇ ತಪ್ಪು ಮಾಡಿದ್ರು ಜೈಲಲ್ಲಿ ಒಂದು ಕಾಲಾವಕಾಶ ಕೊಡ್ತಾರೆ ಅವ್ನು ತಪ್ಪು ತಿದ್ಕೊಳ್ಳೋದಕ್ಕೆ, ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ದಯವಿಟ್ಟು ಕೊಡಿ ಮಾವ ಅಂತ ಹೋಗರ್ಕೊಂಡು ಕೇಳ್ತಾ ಇರ್ತಾಳೆ. ಆಗ ಈಶ್ವರಿ ಹೇಳ್ತಾಳೆ, ಭಾವ, ಇವ್ರ ಮಾತೇನು ಕೇಳೋಕ್ಕೋಗ್ಬೇಡ, ಸಾವಿತ್ರಿ ಅವರಿಬ್ಬರನ್ನೂ ಆಚಿಕಾಕೆ, ಇವರಿಂದ ಏನು ನಮ್ಮ ಹೊಟ್ಟಿಗೆ ಕಳಂಕ ಆಗ್ಬಿಟ್ಟಿದೆ, ಇವಳು ಮಾಡಿರೋ ತಪ್ಪಿಗೆ ಮನೆ ಗಂಟ ಬಿಟ್ಕೊಂಡಿರೋದೇ ತಪ್ಪು, ಅಂಥದ್ರಲ್ಲಿ ನಮ್ಮ ವಿಷಯದಲ್ಲಿ ತಲೆ ಹಾಕೋದಕ್ಕೆ ನೀನು ಯಾರೇ ಅಂತ ವಿದ್ಯೆಗೆ ಹೇಳ್ತಾಳೆ ಈಶ್ವರಿ. ಆಗ ಎಲ್ಲರಿಗೊಂದು ಅವಕಾಶ ಕೊಡಿ, ಹೀಗೆಲ್ಲ ಮಾಡಬೇಡಿ ಅಂತ ವಿದ್ಯೆ ಹೇಳ್ತಾಳೆ. ಸರಿ, ಇವರಿಬ್ಬರನ್ನ ಏನಾದರೂ ಮಾಡಿ ಹೊರಗಡೆ ಹಾಕೋಣ ಅಂತೇಳಿ ಹೊರಗಡೆ ಹಾಕ್ತಾ ಇರಬೇಕಾದ್ರೆ ಭದ್ರಾ ಅಜ್ಜಿ ಹೇಳ್ತಾರೆ, ನೋಡು ಶಿವರಾಮ, ಚಂಪಾ ತಪ್ಪು ಮಾಡಿದಳೋ ಇಲ್ವೋ ಅನ್ನೋದು ನಾವು ಚಿಕ್ಕ ವಯಸ್ಸಿನಿಂದನೂ ನಾವು ನೋಡಿದ್ವಿ, ಹಾಗೆ ಮನೆ ಮಗನು ಹೇಗೆ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ಹಾಗಾದಮೇಲೆ ಒಂದು ವಾರ ಕಾಲಾವಕಾಶ ಕೊಡೋಣ ಅವಳ ಬಗ್ಗೆ ಸಾಬೀತುಪಡಿಸ್ಕೊಳಕ್ಕೆ. ಏನೇ ಆದರೂ ಮನೆ ಹಿರಿಯ ನೀನು ಒಂದು ನಿರ್ಧಾರ ಅವ್ರಿಗೆಲ್ಲ ಹೇಳು ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಈ ಕಡೆ ಈಶ್ವರಿ ಕತ್ತಿಡ್ದು ಆಚೆ ಇವರಿಬ್ಬರನ್ನೂ ದೂಡಬೇಕು ಅಂತ ತಳ್ತಾ ಇರಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಈಶ್ವರಿ ಸ್ವಲ್ಪ ನಿಂದ್ರು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಶಿವರಾಮೇಗೌಡರು ಗೋವಿಂದಗೆ ಕೇಳ್ತಾರೆ, ಗೋವಿಂದ, ನೀನು ಹೇಳಪ್ಪ, ನಿನ್ನ ಅನಿಸಿಕೆ ಏನು ಅಂತ ಹೇಳಿದಾಗ ಗೋವಿಂದೇಗೌಡರು ಹೇಳ್ತಾರೆ, ಒಂದು ಹೆಣ್ಣಿನ ಮಾನದ ಪ್ರಶ್ನೆ, ಹಾಗಾಗಿ ಅವಳು ಸಾಬೀತುಪಡಿಸ್ಕೊಳೋದಕ್ಕೆ ಒಂದು ವಾರ ಕಾಲಾವಕಾಶ ಕೊಡೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಆಗ ಮಗ ಭದ್ರಾ, ನೀನು ಹೇಳು ಅಂತ ಶಿವರಾಮೇಗೌಡರು ಹೇಳಿದಾಗ ಭದ್ರಾ ಹೇಳ್ತಾನೆ, ಮೇಲ್ನೋಟಕ್ಕೆ ಎಲ್ಲ ಸತ್ಯವಾಗಿ ಕಂಡ್ರು ಒಳಗಡೆ ಬೇರೆ ಏನೋ ಇದೆ ಅಂತ ನನಗನ್ನಿಸ್ತಾ ಇದೆ, ಹಾಗಾಗಿ ಒಂದು ವಾರ ಕಾಲಾವಕಾಶ ಕೊಡೋಣ ಅಪ್ಪಯ್ಯ ಅಂತ ಭದ್ರಾ ಹೇಳ್ತಾನೆ. ಆಗ ಹೇಳ್ತಿದ್ದಾಗೆ ಈಶ್ವರಿ, ಓಹೋ, ಎಲ್ಲ ಮುಳುಗ್ಸೋಕ್ಕೆ ತಯಾರು ಮಾಡ್ಕೊಂಬಿಟ್ಟಿದ್ದೀರಾ ಅಂತ ಹೇಳ್ತಾಳೆ. ಹಾಗೇನೂ ಇಲ್ಲ, ನ್ಯಾಯ ಅಂದರೆ ನ್ಯಾಯದ ಕಡೆ ಇರಬೇಕು, ಒಬ್ರಿಗೆ ನ್ಯಾಯ ಕೊಡ್ಸೋಕ್ಕೆ ಹೋಗಿ ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರ್ದು, ಒಂದು ವಾರ ಕಾಲಾವಕಾಶ ಕೊಡೋಣ, ಅದ್ರ ಒಳಗೆ ಅವಳು ಸಾಬೀತುಪಡಿಸ್ಕೊಂಡಿಲ್ಲ ಅಂದ್ರೆ ಈ ಮನೆ ಬಿಟ್ಟು ಆಚೆಗೆ ಹೋಗಬೇಕು ಅಂತ ಶಿವರಾಮೇಗೌಡರು ನ್ಯಾಯ ತೀರ್ಮಾನ ಮಾಡ್ತಾರೆ. ಆಗ ವಿದ್ಯೆ ಹೇಳ್ತಾಳೆ, ಸರಿ ಮಾವ, ಒಂದು ವಾರ ಕಾಲಾವಕಾಶ ಕೊಟ್ಟಿದ್ದೀರಲ್ಲ, ನಾನು ಚಂಪಂದು ಏನು ತಪ್ಪಿಲ್ಲ ಅಂತ ನಾನು ಸಾಬೀತುಪಡಿಸ್ತೀನಿ, ಅಲ್ಲಿವರೆಗೂ ಚಂಪಾ ನನ್ನ ಹತ್ರನೇ ಇರ್ತಾಳೆ ಅಂತ ಚಂಪಾನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ. ಆಗ ಸುಭಾಷ, ಈ ಮನೇಲಿ ನನಗೇ ನ್ಯಾಯ ಇಲ್ಲ ಅಂದಮೇಲೆ ನಾನು ಇಲ್ಲಿದ್ದೇನು ಮಾಡೋಣ ಅಂತ ಅಲ್ಲಿಂದ ಹೊರಟ್ಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕೆ